ಇತ್ತೀಚಿನ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಆಗೋದಕ್ಕೆ ಕಾರಣ ಏನು? ಹಳ್ಳಿಗಳಲ್ಲಿ ಮಕ್ಕಳನ್ನು ಬೀದಿಗೆ ಬಿಡ್ತಾರೆ, ಬೀದಿಲಿ ಓಡಾಡ್ತಾರೆ ಮಕ್ಕಳು, ಬೇರೆ ಮಕ್ಕಳ ಜೊತೆ ಬರೀತಾರೆ, ಧೂಳು ಕುಡಿತಾರೆ, ಎಲ್ಲಂದ್ರೆಲ್ಲ ಅಷ್ಟು ಹೈಜಿನಿಕ್ ಇಲ್ದಿರೋ ನೀರು ಕುಡಿತಾರೆ. ಅವರೆಲ್ಲ ಕ್ರಮೇಣ ರೆಸಿಸ್ಟೆನ್ಸ್ ಬರುತ್ತೆ. ಪಟ್ಟಣಗಳಲ್ಲಿ ಏನಾಗುತ್ತೆ, ಮಕ್ಕಳನ್ನು ನಾವು ಕಬ್ಬಿಣದ ಪೆಟ್ಟಿಗೆಯಲ್ಲೋ ಅಥವಾ ಗ್ಲಾಸ್ ಕೇಸಲ್ಲೋ ಸಾಕ್ದಂಗೆ ಮಕ್ಕಳನ್ನ ಹೊರಗೆ ಬಿಡಲ್ಲ. ರಸ್ತೆಗೆ ಬಿಟ್ರೆ ಏನಾಗ್ಬಿಡುತ್ತೆ, ಪಕ್ಕದ ಮನೆ ಹುಡುಗನ ಜೊತೆ ಅದು ಆಟ ಆಡಬಾರ್ದು, ಹುಡುಗಿ ಜೊತೆ ಆಟ ಆಡಬಾರ್ದು, ಸ್ಕೂಲ್ಗೆ ಹೋಗ್ಬಾರ್ದು, ಹಿಂಗೆಲ್ಲ ರಿಸ್ಟ್ರಿಕ್ಟ್ ಮಾಡ್ತೀವಿ. ಮಗುವಿಗೆ ಇಮ್ಯುನಿಟಿ ತುಂಬ ಕಡಿಮೆ ಇರುತ್ತೆ. ಅಂಥ ಮಕ್ಕಳಲ್ಲಿ ಪದೇ ಪದೇ ಇನ್ಫೆಕ್ಷನ್ಸ್ ಎಲ್ಲ ಬರೋ ಸಂಭವ ಇರುತ್ತೆ. ಇಂಥವ್ರಿಗೆ ಒಂದು ಬ್ರಾಂಕೈಟಿಸು ಅದೆಲ್ಲ, ಫ್ಲೂ ಜ್ವರ ಬರೋದು, ನ್ಯೂಮೋಕಾಕಲ್ ಇನ್ಫೆಕ್ಷನ್ ಆಗೋದು ಅದೆಲ್ಲ. ಎರಡನೇ ಥರದ್ದು ಸ್ಕಿನ್ ಡ್ರೈ ಆಗೋಗ್ಬಿಡುತ್ತೆ ಮಕ್ಕಳಲ್ಲಿ, ತೇವಾಂಶ ತುಂಬ ಕಡಿಮೆ ಆಗೋಗುತ್ತೆ. ಅಂತ ಅದರಲ್ಲಿ ಚರ್ಮ ಒಡಿಬೋದು, ಡ್ರೈ ಆಗುತ್ತೆ, ಎಕ್ಸಿಮಾ ಪ್ರಾರಂಭ ಆಗ್ಬೋದು ಈ ವೆದರಿಂದ. ಎಕ್ಸಿಮಾ ಯಾವ ಮಕ್ಕಳಲ್ಲಿ ಮೂಲತಃ ಇರುತ್ತೆ ಅಂಥ ಮಕ್ಕಳಲ್ಲಿ ಅಲರ್ಜಿಕ್ ಬ್ರಾಂಕೈಟಿಸ್ ಜಾಸ್ತಿ ಇರುತ್ತೆ, ಅಥವಾ ಆಸ್ತಮಾ ಜಾಸ್ತಿ. ಎಕ್ಸಿಮಾ ಅಂದ್ರೆ ಏನು? ಚರ್ಮ ತುಂಬ ಗಟ್ಟಿ ಆಗೋದು, ನೀರಿನ ಅಂಶ ಚರ್ಮದಲ್ಲಿ ಹೊರಟೋಗುತ್ತೆ, ಡರ್ಮಟೈಟಿಸ್ ಆಗುತ್ತೆ. ಅಲ್ಲಿ ಚರ್ಮ ಉದುರ್ತಾ ಇರುತ್ತೆ, ಗಾಯ ಆದಂಗೆ ಕಾಣುತ್ತೆ. ಅದು ತುರಿಕೆ ಇರುತ್ತೆ, ತುಂಬ ನವೆ ಇರುತ್ತೆ, ಮಕ್ಕಳು ಕೆರ್ಕೋಬೇಕು ಅಂತ ಅನ್ನಿಸ್ತಾರೆ. ಅದು ವೈಡ್ ಸ್ಪ್ರೆಡ್ ಆಗ್ಬೋದು, ಅದರಲ್ಲಿ ಇಮ್ಯುನಿಟಿನೂ ಕಮ್ಮಿ ಆಗುತ್ತೆ. ಅದಕ್ಕೆ ಔಷಧಿ ತಗೋಬೇಕಾಗಿತ್ತು. ಔಷಧಿಗಳಿದೆ ಇವಾಗ.